ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇರುವಂಥದ್ದು. ಇದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿಯೂ ಕೂಡ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಈ ದೇಶಗಳ ನಡುವಿನ ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಯುದ್ಧ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಹೊಡಿತಾ ಇರುವಂಥದ್ದು. ಎಲ್ಲ ದೇಶಗಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಬದ್ಧ ವೈರಿಗಳ ನಡುವೆ ಜೋರಾಗ್ತಾ ಇದ್ದ ಯುದ್ಧ, ಎರಡು ದೇಶಗಳ ನೂರಾರು ಜನರು ಸಾವನ್ನಪ್ತಾ ಇದ್ದಾರೆ. ಇರಾನ್ ಪರಮಾಣು ಶಕ್ತಿಗೆ ಅಡ್ಡಿಯಾಗಿರುವಂಥದ್ದು ಇಸ್ರೇಲ್. ಪರಮಾಣು ಸಂಗ್ರಹಗಾರ ವಿಜ್ಞಾನಿಗಳೇ ಟಾರ್ಗೆಟ್ ಆಗಿದ್ದಾರೆ. ಇನ್ನು ಇರಾನ್ನ ಅನಿಲ ತೈಲ ನಿಕ್ಷೇಪಗಳು ಟಾರ್ಗೆಟ್ ಆಗಿರುವಂಥದ್ದು. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿದಾಳಿ ಮಾಡಲಾಗ್ತಾ ಇದೆ. ಈ ದೇಶಗಳ ಸಂಘರ್ಷ ಭಾರತದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ತೈಲ, ಎಲೆಕ್ಟ್ರಿಕ್ ವಸ್ತುಗಳು ಸೇರಿದಂತೆ ಹಲವು ವಸ್ತುಗಳ ಬೆಲೆ ಏರಿಕೆ ಕೂಡ ಆಗ್ತಾ ಇರುವಂಥದ್ದು. ಎರಡು ದೇಶಗಳಲ್ಲಿನ ಭಾರತೀಯರ ಸುರಕ್ಷತೆಗೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗ್ತದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮತ್ತು ಕ್ವಿಕ್ ಆಗಿ ನೋಡ್ತಾ ಹೋದಾದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಯುದ್ಧ ಏನಿಡ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ಹೊಡೆತ ಕೊಡ್ತಾ ಇದೆ? ಅಬ್ಸಲ್ಯೂಟ್ಲಿ ಪೃಥ್ವಿ, ಯಾಕಂದ್ರೆ ಇವತ್ತು ಜಗತ್ತಲ್ಲಿ ನಾವೆಷ್ಟೇ ಪ್ರೊಟೆಕ್ಷನಿಸಮ್ ಅಲ್ಲಿ ಇರ್ತೀವಿ, ನಮ್ದು ಆತ್ಮನಿರ್ಭರ್ ಇಂಡಿಯಾ ಭಾರತ ಅಥವಾ ಏನು ಅಮೆರಿಕಾದಲ್ಲಿ ಅವರು ಕೂಡ ಈಗ ಸೆಲ್ಫ್ ಪ್ರೊಡಕ್ಷನ್ಗೆ ಗಮನ ಕೊಡ್ತಾ ಇದ್ದಾರೆ ಅಂತ ಏನೇ ಹೇಳ್ಕೊಂಡ್ರು ಕೂಡ ಇಟ್ಸ್ ಅ ಗ್ಲೋಬಲ್ ವಿಲೇಜ್. ಒನ್ ಆರ್ ಅದರ್ ವೇ ಎಲ್ಲರೂ ಕೂಡ ಕನೆಕ್ಟೆಡ್. ಸೊ ಇಲ್ಲಾಗುವಂಥ ಯಾವುದೇ ಎರಡು ದೇಶಗಳ ನಡುವಿನ ಏನು ಸಂಘರ್ಷ ಒಟ್ಟಾರೆ ಜಾಗತಿಕ ಏನು ರಾಜಕೀಯದ ಮೇಲೆ, ಏನು ಆರ್ಥಿಕ ಸ್ಥಿತ್ಯಂತರಗಳ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಈಗಾಗಲೇ ನೋಡ್ತಾ ಇದೀವಿ ನಾವು. ಈಗ ಫ್ಯೂಯಲ್ ಪ್ರೈಸು ಜಾಸ್ತಿ ಆಗುತ್ತೆ ಮತ್ತು ಶೇರ್ ಮಾರ್ಕೆಟ್ ಈಗಾಗಲೇ ನಿಧಾನಕ್ಕೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಆಗಿದೆ ಈಗ ಆಲ್ರೆಡಿ 2-3 ದಿನದಿಂದ ಇವರೇನೋ ಏನು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಹೇಳ್ಕೊಂಡು ಹೋಗಿ ಯುದ್ಧ ಮಾಡಿಬಿಟ್ರು. ಈಗ ಅವ್ರು ಸುಮ್ಮನೆ ಇರ್ತಾರೆ, ಅವರು ರಿಟಾಲಿಯೇಟ್ ಮಾಡಲೇಬೇಕಲ್ಲ. ಇವ್ರು 400 ಜನನ ಹೊಡೆದಾಕಿದ್ವಿ, 600 ಜನನ ಗಾಯಗಳು ಮಾಡಿದ್ವಿ ಅಂತಂದ್ರು ಕನಿಷ್ಠ ಅವರು ಹೊಡಿತಾರೆ, ವಾಪಸ್ ಮಾಡ್ತಾರೆ. 8-9 ಅಣುವಿಜ್ಞಾನಿಗಳನ್ನ, ಪರಮಾಣು ವಿಜ್ಞಾನಿಗಳನ್ನ ಹೊಡೆದಿದ್ದಾರೆ, ತಮಾಷೆ ಮಾತಲ್ಲ. ಮತ್ತು ಖಮೇನಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಇಸ್ರೇಲ್ ಅಂತೂ ಕೂಡ ಮಾಹಿತಿ ಇತ್ತು. ಆದರೆ ಅಮೆರಿಕ ಅಷ್ಟರ ಮಟ್ಟಿಗಾದ್ರೂ ಮಧ್ಯಸ್ಥಿಕೆಯನ್ನು ವಹಿಸೋ ರೀತಿ ಮಾಡಿ ಖಮೇನಿ ಟಚ್ ಮಾಡಬೇಡಿ, ಯಾರು ಅಮೆರಿಕನರನ್ನು ಹೊಡೆದಿಲ್ಲ, ಸೊ ಬೇರೆ ಥರ ಸ್ವರೂಪ ಆಗುತ್ತೆ ಅನ್ನೋ ಥರ ನಿಲ್ಲಿಸಿದ್ದಾರೆ. ಬಟ್ ವೇರಾಸ್ ಯಾವುದೇ ಈ ಒಂದು ಜಾಗತಿಕವಾಗಿ ಯುದ್ಧಗಳಾಗಲಿ ಸಂಘರ್ಷಗಳಾಗಲಿ ಅಲ್ಲಿ ಅಮೆರಿಕದು ಒಂದು ಪಾತ್ರ ಇದ್ದೇ ಇರುತ್ತೆ. ಮಗು ಚೂಟೋದು ಅವರೇ, ತೊಟ್ಟಲು ತಗೋದು ಅವರೇ. ಇಲ್ಲಿ ಇಸ್ರೇಲು ಅಮೆರಿಕದ ಬೆಂಬಲ ಇಲ್ಲದೆ ಇರಾನ್ ಮೇಲೆ ಖಂಡಿತ ಇಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಇರಲ್ಲ. ಯಾಕಂದರೆ ಅದರ ದೂರಗಾಮಿ ಪರಿಣಾಮಗಳು ಯಾರಿಗಾದರೂ ಅರ್ಥ ಆಗುತ್ತೆ. ಅಂತಂದ್ರಲ್ಲಿ ಈಗಾಗಲೇ ಯುದ್ಧದಲ್ಲಿ ನಲಗಿರುವಂಥ ಏನು ಗಾಜಾ ಪಟ್ಟಿಲಿ ಒದ್ದಾಡ್ಕೊಂಡು ನಲಗ್ತಾ ಇರುವಂಥ ಇಸ್ರೇಲು ಮತ್ತೆ ಯಾಕೆ ಇರಾನ್ ಕೆಡಕುತ್ತೆ? ಅವರೇನೋ ಏನು ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಯುದ್ಧ ನಡೀತಾ ಇದೆ ಅಂದರೆ ಅಬ್ಸಲ್ಯೂಟ್ಲಿ ಅಮೆರಿಕಕ್ಕೋಸ್ಕರನೇ. ಯಾಕಂದರೆ ಅವ್ರು ಇದ್ರ ಮೂಲಕ ಅವ್ರು ಟಾರಿಫ್ ವಾರ್ನು ಕೂಡ ಟ್ರೈ ಮಾಡಿದ್ರು. ಟಾರಿಫಲ್ಲಿ ಅವರ ಲೈನಿಗೆ ಬರ್ತಾ ಇಲ್ಲ, ಟ್ರಂಪ್ ಲೈನಿಗೆ. ಸೊ ಹಂಗಾಗಿ ಬೇರೆ ರೀತಿ ಟಾರ್ಚರ್ ಕೊಡೋಣ ಅನ್ನೋ ರೀತಿ ಇದನ್ನು ಕೂಡ ಬಳಸ್ತಾ ಇದ್ದಾರೆ. ಮತ್ತು ಇದರಲ್ಲಿ ನಾನು ಮಧ್ಯಸ್ಥಿಕೆ ವ್ಯವಸ್ಥೆ ಮತ್ತೆ ಸರಿ ಮಾಡಿದೆ ಅನ್ನೋ ರೀತಿ ಗ್ಲೋಬಲ್ ಅಜೆಂಡಾ ಸೆಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅಮೆರಿಕದ ಯುದ್ಧ ದಾಹ, ಅಮೆರಿಕದ ಒಂದು ರಕ್ಷಣಾ ವಲಯದ ದಾಹ, ಆರ್ಥಿಕ ದಾಹ, ಅವರ ಸಲಕರಣೆಗಳು ಖಾಲಿ ಆಗಬೇಕು, ಅಲ್ಲಿನ ಆರ್ಥಿಕತೆ ಕೊಲ್ಯಾಪ್ಸ್ ಆದಾಗಲೆಲ್ಲ ಕೂಡ ಯಾವುದಾದ್ರೂ ಎರಡು ದೇಶಗಳ ನಡುವೆ ಏನು ಕಿತ್ಲಾಟವನ್ನು ಮಾಡ್ತಾರೆ. ಅಂಥದ್ದೇ ಒಂದು ಪ್ರಯತ್ನ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರೋದು. ಇಸ್ರೇಲ್ ಜಸ್ಟ್ 1 ವರ್ಷದಲ್ಲಿ 2 ಯುದ್ಧವನ್ನ ಫೇಸ್ ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಒಂದ್ ಕಡೆ ಹಮಾಸ್ ನಡುವೆ ಯುದ್ಧವನ್ನ ಮಾಡ್ತಾನೆ ಇದ್ದಾರೆ, ಅದರ ಜೊತೆಗೆ ಈ ಕಡೆ ಇರಾನ್ ಜೊತೆ ಬೇರೆ. ಆಮೇಲೆ ಮತ್ತೊಂದು ಕಡೆ ದೊಡ್ಡ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳೆಲ್ಲ ಶಾಂತಿ ಅಂತೆಲ್ಲ ಬರೀ ಮಾತನಾಡ್ತಾ ಇದ್ದಾರೆ ಬಿಟ್ರೆ ತಮ್ಮ ಹಿತಾಸಕ್ತಿಗಳನ್ನ ಆ ರಾಷ್ಟ್ರಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, 1979 ಅಲ್ಲಿ ರಾಜರ ಆಡಳಿತವನ್ನು ಅಂತ್ಯಗೊಳಿಸಿ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಅಯಾತುಲ್ಲಾ ಖಮೇನಿ ಅವರು ಇಡೀ ಇಸ್ರೇಲನ್ನು ಕಂಟ್ರೋಲ್ ತಗೊಂಡಿದ್ದಾರೆ. ಸುಮಾರು 45 ವರ್ಷಗಳಿಂದ ಹಲವಾರು ಯುದ್ಧಗಳನ್ನ ಇರ್ತಕ್ಕಂಥ ಅದೊಂಥರ ಏನಾಗಿದೆ ಅಲ್ಲೊಂಥರ ಅವರು ಒಂಥರ ಹಿಟ್ಲರ್ ರೀತಿ ಆಡಳಿತವನ್ನು ನಡೆಸ್ತಿರೋದು ಒಂದು ಭಾಗ. ಮತ್ತೊಂದು ಕಡೆ ಇದೇ ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಇದೇ ಅಮೆರಿಕ ಒಂದು ಕಾಲದಲ್ಲಿ ಇರಾನ್ ಪರವಾಗಿ ನಿಂತು ಮತ್ತು ಇರಾಕ್ ವಿರುದ್ಧ ಯುದ್ಧವನ್ನು ಮಾಡಿ ಇರಾಕ್ನ ಅಂದಿನ ಸರ್ವಾಧಿಕಾರಿ ಸದ್ದಾಮ್ ಹುಸೇನನ್ನು ಮುಗಿಸ್ತಾರೆ. ಅವತ್ತು ಇರಾನ್ ಪರವಾಗಿ ನಿಲ್ತದೆ. ಬಿಕಾಸ್ ಆಫ್ ಅವತ್ತು ಅಮೇರಿಕದ ಅಲ್ಲಿನ ತೈಲ ನೀತಿಯನ್ನು, ಆ ತೈಲವನ್ನು ಅಮೇರಿಕ ಪರ್ಚೇಸ್ ಮಾಡಬೇಕಿತ್ತು ಮತ್ತು ಏರಳವಾಗಿ ಅಮೇರಿಕದ ಅನೇಕ ಕಂಪನಿಗಳು ಅಲ್ಲಿ ತೈಲ ಕಂಪನಿಗಳನ್ನು, ನಿಕ್ಷೇಪಗಳನ್ನು ಗೊತ್ತಿದ್ದು ತೈಲ ಕಂಪನಿಗಳನ್ನ ಅಲ್ಲಿ ಸ್ಥಾಪನೆ ಮಾಡಬೇಕಿತ್ತು. ಆ ಕಾರಣಕ್ಕಾಗಿ ಮಾಡಿದ್ದು. ಅದಾದ ಬಳಿಕ ನೋಡಿ, ಇವತ್ತು ಇಸ್ರೇಲ್ ಇದೆಯಲ್ಲ, ಅಮೇರಿಕದ ಬೊಗಳುವ ನಾಯಿ ಅಂತಲೇ ಹೇಳ್ತಾರೆ. ಅಮೇರಿಕ ಹಿಂಗಂದ್ರೆ ಹಿಂಗೆ ಬಾಲ ಅಲ್ಲಾಡಿಸೋದ್ರೆ ಅಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ. ಈಗಾಗಲೇ ತಮಗೆ ಗೊತ್ತುಗಳು ಆಯಾ ಶಸ್ತ್ರಾಸ್ತ್ರಗಳ ವ್ಯಾಪಾರ ಅನೇಕ ದೇಶಗಳಿಗೆ, ಐರೋಪ್ಯ ರಾಷ್ಟ್ರಗಳಿಗೆ, ಅಮೇರಿಕ ಸೇರಿದಂಥ ಅನೇಕ ರಾಷ್ಟ್ರಗಳಿಗೆ ಅವರ ಬಿಸ್ನೆಸ್ನ ಮೂಲತಂತ್ರ, ಆ ದೇಶದ ಆದಾಯದ ಬಹುಮುಖ್ಯ ಆದಾಯ ಅಂದರೆ ಅದು ಅವರ ಏನು ಶಸ್ತ್ರಾಸ್ತ್ರಗಳ ಬೇರೆ ದೇಶಗಳಿಗೆ ಮಾರಾಟ ಮಾಡುವಂಥದ್ದು. ನೀವು ಗಮನಿಸಿ, ಇಸ್ರೇಲ್ ಅಂತ ಸಣ್ಣ ರಾಷ್ಟ್ರ ಇವತ್ತು ಇಸ್ರೇಲ್ಗಿಂತ 2 ಪಟ್ಟು ದೊಡ್ಡಿರ್ತಕ್ಕಂಥ ಇರಾನ್ ಮೇಲೆ ನೇರವಾಗಿ ಅವರ ರಾಜಧಾನಿ, ಅವರ ಸಶಸ್ತ್ರ ಪಡೆಗಳ ಮುಖ್ಯಸ್ಥರ ಮನೆಗಳು, ಸೈಂಟಿಸ್ಟ್ಗಳ ಮನೆಗಳು ಮತ್ತು ವಾಯುನೆಲೆಗಳ ಮೇಲೆ ನೇರವಾಗಿ ದಾಳಿ ಮಾಡ್ತಾರೆ ಅಂತೇಳಿ. ಅದರ ಹಿಂದೆ ಯಾರೂ ಇಲ್ಲ, ಒನ್ಸ್ ಅಗೇನ್ ಅಮೇರಿಕ ಇರ್ತಕ್ಕಂಥದ್ದು. ಆದರೆ ಸಾಯಂತರ ಯಾರು ಅನೇಕ ನಾಗರಿಕರು ಸತ್ತೋಗ್ತಾರೆ. ಮತ್ತು ಪ್ರಪಂಚದ ಯಾವುದೇ ದೇಶಗಳ ನಡುವೆ ಇವತ್ತು ಯುದ್ಧ
ನಡೆದರೆ ಇಡೀ ಪ್ರಪಂಚಕ್ಕೆ ಅದು ಹೊಡೆತ ಬೀಳುತ್ತೆ. ಆರ್ಥಿಕ ವ್ಯವಸ್ಥೆ ಇದೆಯಲ್ಲ ಇವತ್ತೊಂಥರ ಗ್ಲೋಬಲೈಸ್ ಆಗಿರೋದ್ರಿಂದ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸೀಕರಣಗಳು ಇರೋದ್ರಿಂದ ಮತ್ತು ಇಡೀ ಗ್ಲೋಬಲೈಸ್ ಈಗ ಒಂದು ವಿಲೇಜ್ ಥರ ಆಗಿದ್ದರಿಂದ ಎಲ್ರಿಗೂ ಕಷ್ಟ. ನಿಮ್ಗೆ ನೋಡಿ ಇರಾನ್ ಯುದ್ಧ ಇದೆಯಲ್ಲ, ಇರಾನ್ ಯುದ್ಧ ನಿಮಗೆ ಅನೇಕ ರಾಷ್ಟ್ರ ಸುಮಾರು 70ರಿಂದ 80 ರಾಷ್ಟ್ರಗಳಿಗೆ ದೊಡ್ಡ ಹೊಡೆತವನ್ನು ಕೊಡ್ತಿದೆ. ಯಾಕಂತ ಹೇಳಿದ್ರೆ ನಿಮಗೆ ಇರಾನ್ನ ಪ್ರಮುಖ ತೈಲ ನಿಕ್ಷೇಪ ಕತಾರ್ ಮತ್ತು ಇರಾನ್ ನಡುವೆ ಒಪ್ಪಂದ ಆಗಿ ದೊಡ್ಡ ಸೌತಲ್ಲಿದ್ದಂಥ ತೈಲ ನಿಕ್ಷೇಪದ ಮೇಲೆ ಇವರು ಬಾಂಬ್ ದಾಳಿ ಮಾಡಿರ್ತಕ್ಕಂಥ, ಹಾಗಾಗಿ ಎಲ್ಲ ತೈಲ ನಿಕ್ಷೇಪಗಳನ್ನು ತಯಾರಿಕೆ ಘಟಕಗಳನ್ನು ಈಗಾಗಲೇ ನಿಲ್ಲಿಸಿರ್ತಕ್ಕಂಥ. ಇದರಿಂದ ಈಗಾಗಲೇ ಇವತ್ತು 1 ಬ್ಯಾರೆಲ್ಗೆ $1,000 ಹೆಚ್ಚುವರಿ ಹಣವನ್ನು ಕೊಡುವಂಥ ಪರಿಸ್ಥಿತಿ ನಮ್ಮಂಥ ರಾಷ್ಟ್ರಗಳಿಗೆ ಬಂದಿದೆ. ಹಾಗಾಗಿ ಅನಿವಾರ್ಯವಾಗಿ ನಿಮಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಇವೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಯಾರಿಗೆ ತೊಂದರೆ? ಇಡೀ ಪ್ರಪಂಚಕ್ಕೆ ತೊಂದರೆ. ಈಗ ಅಲ್ಲಿ ಬಹುತೇಕ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ಈಗಾಗಲೇ ತೈಲಗಳನ್ನು ಕಳಿಸ್ತಾ ಇದ್ದು, ಅಲ್ಲೂ ಕೂಡ ನಿಕ್ಷೇಪಗಳ ಮೇಲೆ ಈಗಾಗಲೇ ಏನು ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ. ಒಟ್ಟಾರೆ ಅಮೆರಿಕದ ಯುದ್ಧದಾಕ್ಕೆ ಇಡೀ ಪ್ರಪಂಚ ಎಲ್ಲ ಒಂದು ಕಡೆ ಶಿಕ್ಷೆ ಬಯಸುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಮಧುವಾಗಿ ಪಟೇಲ್ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ News 18, ಜಾಲ ನಮ್ಮದು, ಬಲ ನಿಮ್ಮದು.